ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ತಂತ್ರಜ್ಞಾನ ಬೆಳೆದಂತೆ ಮನುಷ್ಯನ ಬದುಕು ಹಸನಾಗಬೇಕು. ಆದರೆ ಇವತ್ತು ಅದೇ ತಂತ್ರಜ್ಞಾನ ಮಧ್ಯಮ ವರ್ಗದವರ ಹೊಟ್ಟೆಯ ಮೇಲೆ ಹೊಡೆಯುತ್ತಿದೆ. ಈ ಜಾಗತಿಕ ತಲ್ಲಣದಿಂದ ಭಾರತ ಸಂಕಷ್ಟಕ್ಕೆ ಸಿಲುಕುತ್ತಾ? ಐಟಿ ಉದ್ಯೋಗಿಗಳ ಕತೆ ಹೀಗಾದ್ರೆ, ಇತ್ತ ಬಡವರು ಬದುಕುವ ದಾರಿ ಹುಡುಕುವಂತ ರಸ್ತೆ ಬದಿ ವ್ಯಾಪಾರಿಗಳ ಕಥೆ ಏನು? ಹಾಗಾದ್ರೆ ದೇಶದ ಯುವಶಕ್ತಿ ಏನ್ ಮಾಡಬೇಕು? ಉದ್ಯೋಗವನ್ನೇ ನಂಬಿ ಸಾಲ ಸೋಲ ಮಾಡಿ ಜೀವನ ಕಟ್ಟಿಕೊಂಡಿದ್ದವರು ಬೀದಿ ಪಾಲಾಗ್ತಾರಾ? ಮತ್ತೆ ಮೆಟಾ ಮಹಾ ಹೊಡೆತ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಭಾರತದಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಪದವೀಧರರು ಕೈಯಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ಹಿಡಿದು ಕಣ್ಣಲ್ಲಿ ನೂರಾರು ಕನಸುಗಳನ್ನು ಹೊತ್ತು ಮಾರುಕಟ್ಟೆಗೆ ಬರ್ತಿದ್ದಾರೆ. ಆದರೆ ಕಾರ್ಪೊರೇಟ್ ಜಗತ್ತಿನ ಈ ದಿಢೀರ್ ವಜಾಗಳು, ಜಾಗತಿಕ ಕಂಪನಿಗಳ ಕ್ರೂರ ನಿರ್ಧಾರಗಳು ಆ ಇಡೀ ಕುಟುಂಬದ ಭವಿಷ್ಯವನ್ನೇ ಇವತ್ತು ಶೂನ್ಯವಾಗಿಸುತ್ತಿವೆ. ಒಂದು ಇಮೇಲ್ ಅಥವಾ ಒಂದು ಮೆಸೇಜ್ ಮೂಲಕ ನಾಳೆಯಿಂದ ಕೆಲಸಕ್ಕೆ ಬರಬೇಡಿ ಎಂದು ಗೇಟ್ ಪಾಸ್ ನೀಡಿದಾಗ ಯುವಕ ಕೇವಲ ಕೆಲಸ ಕಳೆದುಕೊಳ್ಳುವುದಿಲ್ಲ, ಆತನ ಇಡೀ ಕುಟುಂಬದ ಬದುಕಿನ ಆಧಾರ ಸ್ತಂಭವೇ ಕುಸಿದು ಬೀಳುತ್ತದೆ. ಎಲ್ಲವೂ ಒಂದೇ ಕ್ಷಣದಲ್ಲಿ ಮಣ್ಣು ಪಾಲಾಗುತ್ತಿವೆ. ತಂತ್ರಜ್ಞಾನದ ಈ ಅಂಧಾಭಿಮಾನಕ್ಕೆ ಇವತ್ತು ಭಾರತದ ಯುವಶಕ್ತಿ ರಕ್ತದ ಕಣ್ಣೀರು ಸುರಿಸುವಂತಾಗಿದೆ. ಮಾನವ ಸಂಪನ್ಮೂಲಕ್ಕಿಂತ ಕಂಪನಿಗೆ ಈಗ ಎಐ ಎಂದರೆ ಕೃತಕ ಬುದ್ಧಿಮತ್ತೆಯೇ ಹೆಚ್ಚಾಗಿದೆ. ಎಐ ಅಳವಡಿಕೆಗೆ ಆದ್ಯತೆ ನೀಡಿರೋದ್ರಿಂದ ಸಾಮೂಹಿಕ ಉದ್ಯೋಗ ವಜಾ ಪ್ರಕ್ರಿಯೆ ಮುಂದುವರೆದಿದೆ. ಹೌದು, ಜಾಗತಿಕ ಐಟಿ ದೈತ್ಯ ಮೆಟಾ ಕಂಪನಿ ಈಗ ಬರೋಬ್ಬರಿ 8,000 ನೌಕರರಿಗೆ ಗೇಟ್ ಪಾಸ್ ನೀಡಿದ್ದು, ಪ್ರತಿಷ್ಠಿತ ಒರಾಕಲ್ ಕಂಪನಿ ಸುಮಾರು 30,000ಕ್ಕೂ ಹೆಚ್ಚು ಉದ್ಯೋಗಿಗಳನ್ನು, ಅಮೆಜಾನ್ ಹಂತ ಹಂತವಾಗಿ ಸುಮಾರು 16,000ದಿಂದ 19,000ಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ವಜಾ ಮಾಡಿದೆ. ಇದರ ಬೆನ್ನಲ್ಲೇ ಸಿಸ್ಕೋ, ಲಿಂಕ್ಡ್ಇನ್, ಕ್ಲೌಡ್ಫ್ಲೇರ್, ಅಟ್ಲಾಸಿಯನ್, ವಾಲ್ಮಾರ್ಟ್ ಟೆಕ್, ಮೈಕ್ರೋಸಾಫ್ಟ್ ತನ್ನ ಗೇಮಿಂಗ್ ಮತ್ತು ಕ್ಲೌಡ್ ವಿಭಾಗಗಳಲ್ಲಿ ಉದ್ಯೋಗಿಗಳಿಗೆ ಗೇಟ್ ಪಾಸ್ ನೀಡಿರುವುದು ಮತ್ತಷ್ಟು ಆತಂಕ ಸೃಷ್ಟಿಯಾಗಿದೆ. ಹಾಗಾದರೆ ಇದು ಕೇವಲ ಸಾಫ್ಟ್ವೇರ್ ಉದ್ಯೋಗಿಗಳ ಕಥೆಯಲ್ಲ. ಒಂದೆಡೆ ಉದ್ಯೋಗ ನಷ್ಟ, ಇನ್ನೊಂದೆಡೆ ರಸ್ತೆ ಬದಿ ವ್ಯಾಪಾರಿಗಳಿಗೂ ಕೂಡ GST ಹೆಚ್ಚಳದ ಆತಂಕವಾಗಿದೆ. ಒಂದೆಡೆ ಉದ್ಯೋಗ ಕಡಿತ, ಇನ್ನೊಂದೆಡೆ ದಿನಬಳಕೆ ವಸ್ತುಗಳು, ಇಂಧನ ಮತ್ತು ಆಹಾರ ಪದಾರ್ಥಗಳ ಬೆಲೆ ಗಗನಕ್ಕೇರುತ್ತಿದೆ. ಇದು ಸಾಮಾನ್ಯ ಕುಟುಂಬಗಳ ಬಜೆಟ್ ಅನ್ನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಳಿಸುತ್ತಿದೆ. ಸಾಫ್ಟ್ವೇರ್ ಉದ್ಯೋಗಿಗಳ ಖರ್ಚು ಕಡಿಮೆ ಆದರೆ ಅವರನ್ನ ನಂಬಿರುವ ರಸ್ತೆ ಬದಿ ವ್ಯಾಪಾರಿಗಳು, ಹೋಟೆಲ್ ಉದ್ಯಮ, ಟ್ಯಾಕ್ಸಿ ಚಾಲಕರು ಮತ್ತು ಮನೆ ಕೆಲಸದವರ ಆದಾಯಕ್ಕೂ ಕುತ್ತು ಬರ್ತದೆ. ಹಾಗಾಗಿ ಭಾರತಕ್ಕೆ ತಾತ್ಕಾಲಿಕವಾಗಿ ನಿರುದ್ಯೋಗ ಮತ್ತು ಆರ್ಥಿಕ ಮಂದಗತಿಯ ಭೀಕರ ಸವಾಲು ಎದುರಾಗಿರುವುದು ನಿಜ. ಸರ್ಕಾರಗಳು ಸಹ ಸಣ್ಣ ಕೈಗಾರಿಕೆಗಳಿಗೆ ಮತ್ತು ರಸ್ತೆ ಬದಿ ವ್ಯಾಪಾರಿಗಳಿಗೆ ತೆರಿಗೆ ವಿನಾಯಿತಿ ಹಾಗೂ ಆರ್ಥಿಕ ಪ್ಯಾಕೇಜ್ಗಳನ್ನು ನೀಡುವ ಮೂಲಕ ಮಾರುಕಟ್ಟೆಯಲ್ಲಿ ಹಣದ ಚಲಾವಣೆ ಹೆಚ್ಚಿಸಬೇಕಾದ ಅಗತ್ಯವಿದೆ. ಎಸ್ ವೀಕ್ಷಕರೇ, ಉದ್ಯೋಗವನ್ನೇ ನಂಬಿದವರು ಬೀದಿ ಪಾಲಾಗುತ್ತಿದ್ದಾರೆ. ಜಾಗತಿಕ ಮಾರುಕಟ್ಟೆಯ ಏರುಪೇರು ಮತ್ತು ಕೃತಕ ಬುದ್ಧಿಮತ್ತೆಯ ಆಕ್ರಮಣ ಭಾರತದ ಭವಿಷ್ಯದ ಮೇಲೆ ದೊಡ್ಡ ಹೊಡೆತ ನೀಡುತ್ತಿದೆ. ಸರ್ಕಾರಗಳು ಈಗಲಾದರೂ ಯುವಶಕ್ತಿಯ ರಕ್ಷಣೆಗೆ ಮತ್ತು ಜನಸಾಮಾನ್ಯರ ಆರ್ಥಿಕ ಭದ್ರತೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ. ಇಲ್ಲದಿದ್ರೆ ಪರಿಸ್ಥಿತಿ ಕೈಮೀರಿ ಹೋಗುವುದರಲ್ಲಿ ಸಂಶಯವಿಲ್ಲ. ಇದು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ.